ತಮಗೆಲ್ಲ ತಿಳಿದಂತೆ ನಮ್ಮಲ್ಲಿ ಈಗಾಗಲೇ 7 ಪಾಸಿಟಿವ್ ಕೇಸ್ ಕನ್ಫರ್ಮ್ ಆದಮೇಲೆ ನಾವು ಹೆಚ್ಚಿನ ವ್ಯಕ್ತಿಗಳ ಮೇಲೆ ನಿಗಾ ಇಡುವುದು ಅವಶ್ಯಕತೆ ಕಂಡುಬಂದಿದೆ. ಆದ್ದರಿಂದ ಪ್ರೆಸೆಂಟ್ಲಿ ಈಗ 626 ಜನರ ಮೇಲೆ ನಿಗಾ ಇಡ್ತಾ ಇದ್ದೀವಿ. ಅದರಲ್ಲಿ 28 ದಿವಸಗಳನ್ನು 278 ಜನ ಮುಗಿಸಿದ್ದಾರೆ. ಅಂದರೆ 28 ದಿವಸಗಳನ್ನು 278 ಜನರು ಮುಗಿಸಿದ್ದಾರೆ. ಈಗ ಹೊಸ ಗೌರ್ಮೆಂಟ್ ಆರ್ಡರ್ ಪ್ರಕಾರ 14 ಡೇಸ್ ಕ್ವಾರಂಟೈನ್ ಏನಿತ್ತು ಪೀರಿಯಡ್ ಅದು ಚೇಂಜ್ ಆಗಿದೆ. ಅದು 28 ಡೇಸ್ ಕ್ವಾರಂಟೈನ್ ಪೀರಿಯಡ್ ಆಗಿದೆ. ಅಂದರೆ 28 ದಿನಗಳ ಕಾಲ ಕ್ವಾರಂಟೈನ್ ಪೀರಿಯಡ್. ಮೊದಲು 14 ದಿವಸ ರಿಪೋರ್ಟಿಂಗ್ ಪೀರಿಯಡ್ ಎಲ್ಲ ಇತ್ತು. ಈಗ 28 ದಿವಸಗಳ ಕಾಲ ಕ್ವಾರಂಟೈನ್ ಪೀರಿಯಡ್ ಆಗಿರೋದ್ರಿಂದ 348 ಜನರು ಈಗ ನಾವು ಕ್ವಾರಂಟೈನಲ್ಲಿ ಇಟ್ಟಿದ್ದೀವಿ. ಅಂದರೆ ಅವರ ಹಾಸ್ಪಿಟಲ್ ಕ್ವಾರಂಟೈನ್ ಇರ್ಬೋದು ಅಥವಾ ಐಸೋಲೇಷನಲ್ಲಿರ್ಬೋದು, ಪಾಸಿಟಿವ್ ಕೇಸ್ ಕೋವಿಡ್ ಹಾಸ್ಪಿಟಲಲ್ಲಿರ್ಬೋದು, ಇವರೆಲ್ಲ ಸೇರಿಕೊಂಡು ನಮ್ಮ ಹತ್ರ 348 ಜನರು ಇದ್ದಾರೆ. ಈಗ ನಾವು ಇದುವರೆಗೆ 282 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ವಿ. ಇನ್ಕ್ಲೂಡಿಂಗ್ 282 ಇನ್ಕ್ಲೂಡಿಂಗ್ ತಮಗೆಲ್ಲ ತಿಳಿದಂತೆ 142 ನಿನ್ನೆ ಕಲೆಕ್ಟ್ ಮಾಡಿ ಕಳಿಸಿದ್ದು ಹಿಡ್ಕೊಂಡು 282 ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ 155 ನೆಗೆಟಿವ್ ಅಂತ ಬಂದವೆ, 7 ಪಾಸಿಟಿವ್ ಬಂದವೆ. ಆಮೇಲೆ ನಾವು ರಿಸಲ್ಟ್ ಅವೈಟೆಡ್ 120. ಅಂದರೆ ನಿನ್ನೆ ನಾವೇನು 142 ಕಳಿಸಿದ್ದೀವಿ ಅದರಲ್ಲಿ 22ರದ್ದು ನಮಗೆ ಮಾಹಿತಿ ಬಂದಿದೆ. ಇನ್ನೂ 120ರ ಮಾಹಿತಿ ನಾವು ಅವೈಟ್ ಮಾಡ್ತಾ ಇದ್ದೀವಿ. ಅದೇನಾದರೂ ಇವತ್ತು ರಾತ್ರಿ ಬಂದರೆ ತಮಗೆ ಹಂಚ್ಕೋತೀನಿ ನಾನು. ಇವತ್ತು ಅಂದರೆ ವಿ ಆರ್ ವೇಟಿಂಗ್ 120 ಜನರದ್ದು ವೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಈಗ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಏನು 2 ಫ್ಯಾಮಿಲಿ ಮತ್ತು 3 ಲೊಕೇಶನ್, 2 ಫ್ಯಾಮಿಲಿ ಇದ್ರೂ 3 ಲೊಕೇಶನ್ ಇರೋದ್ರಿಂದ ಅವ್ರದ್ದು ಪ್ರೈಮರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 300ರಷ್ಟು ಜನರದ್ದು ಪ್ರೈಮರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಿ ಅವ್ರದ್ದು ಸ್ವ್ಯಾಬ್ ಕಲೆಕ್ಟ್ ಮಾಡುವಂಥದ್ದು ನಮ್ಮ ಕಂಟ್ರೋಲಿಗೆ, ಅಂದರೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಂತಾರೆ, ಅದನ್ನು ಮಾಡುವಂಥದ್ದಕ್ಕೆ ನಾವು ಎಲ್ಲ ರೀತಿಯಿಂದ ಕ್ರಮ ಕೈಗೊಳ್ತಾ ಇದ್ದೀವಿ. ಇದನ್ನು ಹೊರತುಪಡಿಸಿ ತಮಗೆಲ್ಲ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವ್ ಕೇಸ್ ಬಂದ ನಂತರ, ಆಮೇಲೆ ಪಾಸಿಟಿವ್ ಕೇಸಲ್ಲೇನೂ ಒಂದು ಮರಣವನ್ನು ಅಪ್ಪಿದ ನಂತರ ನಾವು ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಾಗಿ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮಗಳಲ್ಲಿ ಮತ್ತು ಪುರಸಭೆ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆಯಲ್ಲಿ ಒಂದು ಆದೇಶ ಹೊರಡಿಸಿದ್ದೀವಿ. ಎನಿ ಡೆತ್ಸ್ ಅಂದರೆ ಯಾವುದೋ ಸಾವು ಆದಲ್ಲಿ ಅದು ಕಂಪಲ್ಸರಿಯಾಗಿ 2 ದಿನಗಳಿಗೊಮ್ಮೆ ಪ್ರತಿ ದಿವಸ ಅವರು ಸಂಬಂಧಿಸಿದ PDO ಮತ್ತು ವಿಲೇಜ್ ಅಕೌಂಟೆಂಟು ಗ್ರಾಮಗಳಲ್ಲಿ, ಚೀಫ್ ಆಫೀಸರ್ ಅವರ ಅಧೀನ ಸಿಬ್ಬಂದಿಯನ್ನು ಉಪಯೋಗ ಮಾಡಿಕೊಂಡು ಪುರಸಭೆ, ಪಟ್ಟಣ ಪಂಚಾಯಿತಿಯಲ್ಲಿ, ಆಯುಕ್ತರು ಮಹಾನಗರ ಪಾಲಿಕೆ ಅವರ ಸಿಬ್ಬಂದಿಯು ಉಪಯೋಗ ಮಾಡಿಕೊಂಡು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅದು ಏನಂತಾರೆ ಅದು ಸ್ಮಶಾನ ಇರ್ಬೋದು ಅಥವಾ ನಮ್ಮ ಮುಸ್ಲಿಂ ಸಮುದಾಯದವರು ಮಾಡುವಂಥ ಕಬ್ರಸ್ತಾನ್ ಇರ್ಬೋದು ಅಥವಾ ಇನ್ನೇ ಯಾವುದೇ ಪ್ಲೇಸಲ್ಲಿ, ಅಂದರೆ ಡೆತ್ ಇನ್ ಹಾಸ್ಪಿಟಲ್ ಇರ್ಬೋದು, ಇವು ಎಲ್ಲದರ ಕುರಿತು ನಾವು ನೇರವಾಗಿ ಅವರು ಮಾಡೋದಿಲ್ಲ. ಅವರೆಲ್ಲ ಕಂಪಲ್ಸರಿಯಾಗಿ ನಮಗೆ ಇನ್ಕ್ವೆಸ್ಟ್ ಮಾಡಬೇಕು, ಅಂದರೆ ಒಂದು ವಿಚಾರಣಾ ವರದಿ ಟೈಪ್ ಮಾಡಬೇಕು. ಅದನ್ನು ವರದಿ ನಮಗೆ ಸಲ್ಲಿಸುವಂಥದ್ದು ಆಗಬೇಕು. ಅಂದರೆ ಯಾವುದೇ ಡೆತ್ತನ್ನು ನಾವು ಈಗ ಡೆತ್ ಆದ ನಂತರ ಅದಕ್ಕಿಂತ ಮುಂಚೆ ಇವರು ಏನು ಅದಕ್ಕೇನಾದರೂ ಸಂಶಯಾಸ್ಪದ ಇದೆನಾ ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂತ ಹೇಳಿ ಸರ್ಕಾರದ ನಿರ್ದೇಶನ ಇದೆ. ಸರ್ಕಾರದ ನಿರ್ದೇಶನದಂತೆ ನಾವು ಇದನ್ನು ಆದೇಶ ಹೊರಡಿಸಿದ್ದೀವಿ. ಆಮೇಲೆ ಇದನ್ನು ನಾವು ಇವತ್ತಿಂದ ಕಟ್ಟುನಿಟ್ಟಾಗಿ ಜಾರಿಗೆ ತರುವಂಥದ್ದನ್ನು ಮಾಡ್ತೀವಿ. ಸರಿ, ಆಮೇಲೆ ಎರಡನೇ ವಿಷಯಕ್ಕೆ ಬಂದಾಗ ನಾವು ಈಗಾಗಲೇ ಈ ಮೆಡಿಕಲ್ ಶಾಪ್ಗಳಿಗೆ ನಾವು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದೀವಿ. ಅವರಲ್ಲಿ ಮಾರಾಟವಾಗುವಂಥ ಈ ಪ್ಯಾರಾಸಿಟಮಾಲ್ಗೆ ಸಂಬಂಧಪಟ್ಟಂಥ ಏನಿರ್ತದೆ ಅದನ್ನು ಯಾರು ಪರ್ಚೇಸ್ ಮಾಡ್ತಾರೆ ಅವರ ಹೆಸರು, ಅವ್ರ ಮೊಬೈಲ್ ನಂಬರ್ ಮತ್ತು ಇತರೆ ಏನಾದರೂ ಇದ್ದರೆ ಅದನ್ನು ಅವರು ರೆಕಾರ್ಡ್ ಮಾಡಿಟ್ಕೊಳ್ಬೇಕು. ಪ್ಯಾರಾಸಿಟಮಾಲ್ ಯಾರು ಖರೀದಿ ಮಾಡ್ತಾರೆ ಅದರ ಮಾಹಿತಿಯನ್ನು ನಮಗೆ ಒದಗಿಸುವಂಥದ್ದು
ಆಗಬೇಕು ಅಂತ ನಾವು ಈಗಾಗಲೇ ಅವರಿಗೆ ತಿಳಿಸಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಇದುವರೆಗೆ ನಾವು APMCಯಲ್ಲಿ ಮಾರ್ಕೆಟನ್ನು ಮಾಡ್ತಾ ಇದ್ವಿ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಎಲ್ಲ ಭಾರಿ ಪ್ರಯತ್ನ ಮಾಡಿ ವ್ಯಾಪಾರ ಮಾಡುವಂಥದ್ದನ್ನು ಜನರಿಗೆ ಅನುಕೂಲ ಆಗುವಂತೆ ಎಲ್ಲ ಮಾಡಿಕೊಟ್ಟಿದ್ವಿ. ಬಟ್ ನಿನ್ನೆ ಮತ್ತು ಇವತ್ತು ಏನಾಗಿದೆ, ಈ ಕೊರೋನಾ ವೈರಸ್ ಪಾಸಿಟಿವ್ ಬಂದು ಒಬ್ಬ ವ್ಯಕ್ತಿ ಮೃತನಾದ ನಂತರ ಈ ಹಳ್ಳಿ ಕಡೆಯಿಂದ ಬರುವಂಥ ಜನ ಅವರು ಸಿಟಿಗೆ ಬರೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಂದರೆ ಅವರದ್ದು ಹೆದರಿಕೆ ಇದ್ರ ಬಗ್ಗೆ ಭಯಪಟ್ಟು. ಆದರೆ ನಾನು ಎಲ್ಲ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಇದು ಕಂಟೈನ್ಮೆಂಟ್ ಏನು ಮಾಡಿದ್ವಿ ಆ ಏರಿಯಾ ಹೊರತುಪಡಿಸಿ ಯಾವುದೇ ಭಾಗದಲ್ಲಿ ನಮಗೆ ಪಾಸಿಟಿವ್ ಕೇಸ್ ಆಗಲಿ ಅಥವಾ ಸಸ್ಪೆಕ್ಟೆಡ್ ಕೇಸ್ ಆಗಲಿ ಬಂದಿರದೇ ಇರೋದರಿಂದ ಯಾವ ರೈತರು ಭಯಪಡಬೇಕಾಗಿಲ್ಲ. ಬಟ್ ಅವರಿಗೆ APMC ಬಗ್ಗೆ ಭಯ ಇರಬಹುದು. ಮತ್ತು ನಾವು APMC ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದಾಗ ಅವರು ಹೇಳಿದರು, ಇದಕ್ಕೆ ಅಲ್ಟರ್ನೇಟ್ ವ್ಯವಸ್ಥೆ ಮಾಡೋದ್ರಿಂದ ಭಾಳಷ್ಟು ಉಪಯೋಗ ಆಗ್ತದೆ ಅಂತ ಹೇಳಿ ನಾವು ಮಹಾನಗರ ಪಾಲಿಕೆಯ 5 ಕಡೆ ಹೊಸದಾಗಿ ಮತ್ತೆ ಅಲೌ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಈ ಶಿವಗಿರಿ ರೋಡ್, ಸಿಂದಗಿ ರೋಡ್ ಬೈಪಾಸ್ನಿಂದ ಶಿವಗಿರಿ ರೋಡ್ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡು ಪ್ಲೇಸ್ ಇದೆ. ಇವತ್ತು ನಾನು ಆದೇಶ ಪಾಸ್ ಮಾಡ್ತಾ ಇದ್ದೀನಿ, ಅಲ್ಲಿ ಒಂದು ಕಡೆ. ಆಮೇಲೆ ಈ ಮೊದಲು ಪ್ರಾರಂಭ ಮಾಡಿದ್ದೀವಿ ನಾವು ಇನಿಷಿಯಲಿ ಹೊರ್ತಿ ರಸ್ತೆಯಿಂದ ಸೊಲ್ಲಾಪುರ ಬೈಪಾಸ್ ರಸ್ತೆ, MV ಪಾಟೀಲ್ ನಗರ ಅಂತ ಏನು ಬರ್ತದೆ, ಅಲ್ಲೊಂದಿಷ್ಟು ಜಾಗ ಇದೆ. ಅದು ಹೊರತುಪಡಿಸಿ ಈ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಅಲೌ ಮಾಡ್ತಾ ಇದ್ದೀವಿ. ಆಮೇಲೆ ಬಬಲೇಶ್ವರ್ ನವಬಾಗ್ ರೋಡ್ ಏನು 2 ಲೇನ್ ರೋಡ್ ಇದೆ, ಅಂದರೆ 4 ಲೇನ್ ಇದೆ ಆ್ಯಕ್ಚುಲಿ. ಅದು ಒಂದನ್ನು ಯಾವಾಗಲೂ ಈಗ ಮೂಮೆಂಟ್ ಇಲ್ಲದೆ ಇರೋದ್ರಿಂದ ಬಂದ್ ಮಾಡಿರ್ತೀವಿ, ಅಲ್ಲಿ ಮಾಡುವಂಥದ್ದು. ಆಮೇಲೆ ಇನ್ನೊಂದು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ಅದಕ್ಕೆ ಸಂಬಂಧಪಟ್ಟ ಮಾಲಕರಿಗೆ ಹೇಳಿ, ಸೇಂಟ್ ಜೋಸೆಫ್ ಸ್ಕೂಲ್ ಏನು ವಜ್ರ ಹನುಮಾನ್ ನಗರ 2ನೇ ಹಂತ ಬರ್ತದಲ್ಲ, ವಜ್ರ ಹನುಮಾನ್ ನಗರ 2ನೇ ಹಂತ, ಅದರ ಸಮೀಪದಲ್ಲಿರೋ ಹಿಂದುಗಡೆ ಇರೋ ಒಂದು ಗ್ರೌಂಡ್ ಇದೆ, ಅಲ್ಲಿ ಒಂದು 5 ಪ್ಲೇಸ್ಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಯಾವುದು ರೈತ ನಮಗೆ ಭಯಪಡದೇನೆ ಸಿಟಿ ಒಳಗೆ ಎಂಟ್ರಿ ಮಾಡಿದರೆ ಅವ್ರಿಗೇನು ಭಯ ಇತ್ತು ಆ ಭಯ ಅವಾಯ್ಡ್ ಮಾಡೋದಕ್ಕೆ ಈ ಪ್ಲೇಸ್ಗಳಲ್ಲೆಲ್ಲ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಹಾಪ್ಕಾಮ್ಸ್ನಿಂದ ಏನು ವೆಹಿಕಲ್ಗಳಿದ್ದಾವೆ ಆ ವೆಹಿಕಲ್ಗಳ ಇನ್ಕ್ರೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ಓಡೋ ವೆಹಿಕಲ್ಗಳು ಮುಂದುವರಿತಾವೆ. ಸಿಟಿ ಎಲ್ಲ ಓಪನ್ ಇದೆ. ಯಾರಾದರೂ ಪರ್ಚೇಸ್ ಮಾಡೋದು ಎಸೆನ್ಷಿಯಲ್ಲು ಅಥವಾ ಸೆಲ್ಲಿಂಗ್ ಮಾಡೋದು ಫ್ರೂಟ್ಸ್ ವೆಜಿಟೇಬಲ್ಸ್ ಅಂದರೆ ನೀವು ಮತ್ತೆ ಒಂದು ಸಲ ಡಂಬರ್ ಓಡಿಸ್ರಿ ಅಂತೇಳಿ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮತ್ತೊಂದು ಡಂಬರ್ ಓಡಿಸ್ತೀವಿ. ಯಾರೇ ತಮ್ಮ ಕಾಯಿಪಲ್ಯ ಫ್ರೂಟ್ಸನ್ನು ತಂದು ಮಾರೋಳಿದ್ರೆ APMC ಬದಲು ಸಿಟಿ ಹೊರಗಡೆ ಸಾಹೇಬರು ಒಂದು 5 ಪ್ಲೇಸಸ್ ಹೇಳ್ಯಾರ. ಆಯಾ ದಾರಿಯಲ್ಲಿದ್ದು ಆಯಾ ಕಡೆ ಬರೋರು ಆಯಾ ಅಲ್ಲಿಂದ ಬಂದು ಅವ್ರು ಮಾರಾಟ ಮಾಡ್ಕೊಂಡು ಹೋಗ್ಬೋದು ಅಂತ ಮತ್ತೆ ಡಂಬರ್ ಓಡಿಸ್ತಾರೆ. ತಾಳಿಕೋಟೆ ಇದ್ರ ಪ್ರಕಾರ ಕ್ಯಾನ್ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಪೇಷಂಟ್ ಸಂಬಂಧಪಟ್ಟಂಗೆ ಎಲ್ಲೂ ಇದು ಸಿಕ್ಕಿಲ್ಲ, ನಮ್ಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತ. ನೀವು ಒನ್ ಡೇ ಲೇಟ್ ಇರ್ಬೋದು, ನೀವು ರೀಚ್ ಅಪ್ ಟು 70% ಆಗ್ತದೆ. ಈ ಮೆಡಿಕಲ್ಗೆ ಸಂಬಂಧಪಟ್ಟಂಗೆ, ಮೆಡಿಸಿನ್ಗೆ ಸಂಬಂಧಪಟ್ಟಂಗೆ ನಾವು ಸಪರೇಟ್ ಒಂದು 2 ಮೆಡಿಕಲ್ ಶಾಪ್ಸ್ಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ನಾವು ಆಲ್ರೆಡಿ ಆ ನಂಬರ್ಗಳು ಏನು ನಾವು ಕೊಟ್ಟಿದ್ದೀವಿ ಎಸೆನ್ಷಿಯಲ್ ಕಮಾಡಿಟೀಸ್ಗೆ, ಆ ನಂಬರ್ಗಳನ್ನೇ ಯೂಸ್ ಮಾಡ್ಬೋದು. 1077 ಮಾಡ್ಬೋದು. ಅವರು ಅದೇ ಪ್ಲೇಸಲ್ಲಿ ವಿತ್ ಬೇಸಿಕ್ ಮೆಡಿಸಿನ್ಸ್ ಇದ್ದಾರೆ. ಈ BP ಶುಗರ್ ಅವರು ಪರ್ಟಿಕ್ಯುಲರ್ ಕಂಪ್ನಿಗಳನ್ನು ಹೇಳ್ತಾರಲ್ಲ, ಆವಾಗ ನಾವು ಡಾಕ್ಟರ್ಗಳಿಗೆ ಚೆಕ್ ಮಾಡಿ ಈ ಕಂಪ್ನಿನ ಅಲ್ಲ ಅಂತೇಳಿ ಹೇಳ್ತೀವಿ. ಆಮೇಲೆ ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಹಿಂದಿನ ಇದರಲ್ಲಿ ಹೇಳಿದ್ದೆ, ಆ ಡಯಾಲಿಸಿಸ್ ಸಂಬಂಧಪಟ್ಟಂಥ ಪೇಷಂಟ್ಗಳನ್ನು ನಾವು ಲಾಕ್ಡೌನ್ದಿಂದ ಕಂಟೈನ್ಮೆಂಟ್ ಏರಿಯಾದಿಂದ ಹೊರಗಡೆ ಬಿಡೋಕ್ಕೆ ನಮಗೆ ಪರ್ಮಿಷನ್ ಇದೆ, ಬಿಡ್ತೀವಿ. ಅವರು ಅದೇನು ತೊಂದರೆ ಇಲ್ಲ, ಬಿಡ್ತೀವಿ. ಇಲ್ಲ, ಡಯಾಲಿಸಿಸ್ 24 ಹಾಸ್ಪಿಟಲ್ಗಳಲ್ಲಿ ನಾವು ಬೇರೆ ಬೇರೆ, ಅಂದರೆ ಡಯಾಲಿಸಿಸ್ ಎಲ್ಲ ಕಡೆ ಇಲ್ಲ, 24 ಹಾಸ್ಪಿಟಲ್ಗಳನ್ನು ನಾನು ಆದೇಶ ಮಾಡಿದ್ದೀನಿ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದುವರೆಗೆ ಯಾರ್ಯಾರು ಟ್ರೀಟ್ಮೆಂಟ್ ತಗೋತಿದ್ರು ಅವರೆಲ್ಲ ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆ ಅವರಿಗೆ ಅಟ್ಯಾಚ್ ಮಾಡಿದ್ದೀವಿ, ಅವರಿಗೆ ಮ್ಯಾಪ್ ಮಾಡಿಬಿಟ್ಟಿದ್ದೀವಿ ನಾವು. ಮತ್ತು ಅವರಿಗೆ ಸಂಬಂಧಿಸಿದವರಿಗೆ ಆ ಮಾಹಿತಿ ಇದೆ. ಅದು ಕನ್ಫ್ಯೂಷನ್ ಇತ್ತಂದರೆ ನೇರವಾಗಿ ಡಿಸ್ಟ್ರಿಕ್ಟ್ ಸರ್ಜನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ. ಹೌದು, ಅಲ್ಲಿ ಉಚಿತ ಸರ್ಕಾರ ಪೇ ಮಾಡ್ತಿದ್ದಾರೆ ನಾವು ಅವರಿಗೆ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ. ಸರ್, ಈಗ ಸ್ವಲ್ಪ ಅದನ್ನು ನಾನು ಕಮಿಷನರ್ ಈಗ ಇವರು ಆಯುಕ್ತರ ನೇತೃತ್ವ ಒಂದು ಸಹಾಯವಾಣಿ ಮಾಡಿದ್ರಲ್ಲ ಸರ್, ಕಮಿಟಿ ಮಾಡಿದ್ರು, ಕಸ ವಿಲೇವಾರಿಗೆ ಅಗತ್ಯ ವಸ್ತು ಪೂರೈಕೆಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ
ಆಯುಕ್ತರು ಅಕ್ಷಯ್ ಶೆಟ್ಟಿ ಅವರ ನೇತೃತ್ವದ ಕಮಿಟಿ ಮಾಡಿ ಶೀಲ್ಡೌನ್ ಏರಿಯಾಕ್ಕೆ ಹಾ. ಅಗತ್ಯ ವಸ್ತು ಪೂರೈಕೆ 3 ಜನದ ಕಮಿಟಿ ಮಾಡಿ ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೇಳಿದ್ರು ಅಲ್ಲಿ ಬಂದು ಕಸ ಬಯ್ಯಲ್ಲ, ಅಲ್ಲ, ಅದರಲ್ಲಿ ನಿಮಗೊಂದು ಪಾಯಿಂಟ್ ಹೇಳ್ತೇನೆ. ಈ ಸೀಲ್ ಡೌನ್ ಏರಿಯಾದಲ್ಲಿ ಈ ಕಸ ಸಂಗ್ರಹಣೆಗೆ ಆಗಲಿ ಅಥವಾ ಇದಕ್ಕಾಗಲಿ ರೆಗ್ಯುಲರ್ ಕಸ ಸಂಗ್ರಹಣೆ ಮಾಡಿದಂಗೆ ಮಾಡೋಕ್ಕೋದಿಲ್ಲ. ಅದಕ್ಕೂ ಸಹಿತ ಆ ಕೇಸ್ ಯಾರ ಮನೆಗೆ ಹೋಗಿರ್ತಾನೆ, ನಾವು ಸ್ಟಿಲ್ ವಿ ಆರ್ ಎನೇಬಲ್ ಟು ಎಸ್ಟಾಬ್ಲಿಷ್ ಅವನು ಪಾಸಿಟಿವ್ ಇದ್ದವನ ಮನೆನ ಅಲ್ಲ ಅಂತ ಹೇಳಿ. ಅದಕ್ಕೆ ಇವನು ಎಲ್ಲ ಪ್ರಿಕಾಷನ್ಸ್ ಏನೇನು ತೊಗೊಳ್ಬೇಕಲ್ಲ ಅದನ್ನು, ಆಮೇಲೆ ಈ ಕಸದ ಜೊತೆ ಆ ಕಸ ಮಿಕ್ಸ್ ಮಾಡೋದಿಲ್ಲ. ಹೀಗಾಗಿ ಕಸ ಸಂಗ್ರಹಣೆಯಲ್ಲಿ ಇವರು ಲೇಟ್ ಮಾಡೋದು ಹೌದು, ಮತ್ತು ರೆಸ್ಪಾಂಡ್ ಲೇಟ್ ಮಾಡೋದನ್ನು ಹೌದು, ಅದರಾಗ ಏನು ಡೌಟ್ ಇಲ್ಲ. ಅದನ್ನು ನಾನು ತಾವು ಗಮನಕ್ಕೆ ತಂದರೆ ಡೆಫಿನೆಟ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ.